ನಮಸ್ತೆ. ಸರೋಜ, ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಬಿನ್ನಿ ಲೇಔಟ್, ಅತ್ತಿಗುಪ್ಪೆ, ಬೆಂಗಳೂರು. ಮಂಡಿ ನೋವಿರೋರು ಮೆಟ್ಲು ಹತ್ತೋದು ಇಳಿಯೋದು ಹೇಗೆ ಅಂತ ತೋರಿಸಿತ್ತು. ಆದರೆ ಎರಡೂ ಕಾಲು ನೋಡಿ ಈ ಥರ ಒಟ್ಟಿಗೆ ಇಟ್ಕೊಂಡು ಹತ್ತಿ, ಅವಾಗ ಮಂಡಿ ನೋವು ಬರೋಲ್ಲ ಅಂತ ಹೇಳಿದ್ದೆ. ಈ ಥರ ಈಗ ಮಂಡಿ ನೋವು ಇರೋಲ್ಲ ಅಂದ್ಕೊಳ್ಳಿ, ನೀವು ಏನು ಪ್ರಾಬ್ಲಮ್ ಇರೋದಿಲ್ಲ. ಮುಂದೆ ಫ್ಯೂಚರ್ ಅಂದರೆ ಚೆನ್ನಾಗಿ ಇಟ್ಕೋಬೇಕು ಮಂಡಿಗಳು ಅಂತಂದರೆ ನೋಡಿ, ಈಗ ಒಂದೊಂದೇ ಕಾಲು ಬೇಕಾದ್ರೆ ನೋಡಿ ಈ ಥರ ಹಿಂಗೆ ಈ ಥರ ಹತ್ತಕ್ಕೆ ಹೇಳಿದ್ನಲ್ವಾ, ಇಳಿಬೇಕಾದ್ರೆ ಅಷ್ಟೇ ನೀವು ಇದು ಈ ಕಡೆ ಹಿಡ್ಕೋಬೇಕು, ಎದುರುಗಡೆದು ಈ ಥರ ಬೇಕಾದರೂ ಇಳ್ಕೊಳ್ಳಿ. ಅಂದರೆ ಸೇಫರ್ ಸೈಡ್. ನಿಮಗೆ ಏಜ್ ಆಗ್ತಾ ಒಂದು 30-40 ವರ್ಷ 45 ವರ್ಷ ಆದಮೇಲೆ ಇದೇ ಥರ ಹತ್ತಿ, ಒಂದೊಂದೇ ಕಾಲು ಬೇಕಾದ್ರೂ ಇಟ್ಕೊಂಡು ಹತ್ಬೋದು ನೋಡಿ. ಈ ಥರ ಇದು ಈಸಿ ಮೆಥಡು, ನಿಮಗೆ ಮಂಡಿ ಮೇಲೆ ಪ್ರೆಷರ್ ಬೀಳಲ್ಲ ಈ ಥರ ಮಾಡಿದಾಗ. ಮತ್ತು ಯಾವಾಗಲೂ ಹೀಗೆ ಬರಬೇಕು ನೋಡಿ, ಇಳಿಬೇಕಾದ್ರೆ ನೋಡಿ ಈ ಥರ. ಎರಡು ಮಂಡಿ ನೋವಿರೋರು ಅಷ್ಟೇ, ಇಲ್ದಿರೋರು ಅಷ್ಟೇ. ಈ ಥರ ನೀವು ಎದುರುಗಡೆದೇ ಹಿಡ್ಕೊಳ್ಳಿ. ಕೆಲವ್ರು ಏನು ಮಾಡ್ತಾರೆ, ಹೀಗೆ ಹಿಡ್ಕೊಂಡು ಹತ್ತಕ್ಕೆ ಹೋಗ್ತಾರೆ ಈ ಥರ ಹೀಗೆ. ಅದು ನಿಮಗೆ ಕಷ್ಟ ಆಗುತ್ತೆ ಹತ್ತೋದು ಇಳಿಯೋದು. ಈ ಥರ ಎದುರುಗಡೆ ರೈಲಿಂಗ್ಸ್ ಇಟ್ಕೊಂಡು ಹತ್ತಿ, ಮನೆ ಒಳಗಡೆ ಮೆಟ್ಲಿರೋದು. ನಾನು ಇಲ್ಲಿ ಈ ಥರ ತೋರಿಸ್ತೀನಿ. ಆಮೇಲೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ ನೋಡಿ. ಇಲ್ಲೇನಕ್ಕೆ ಈ ಕಲರ್ ಹಾಕ್ಸಿದ್ದೀನಿ ಅಂದರೆ, ಒಂದೇ ಕಲರ್ ಹಾಕಿದ್ರೆ ಸಡನ್ನಾಗಿ ನಿಮಗೆ ಗೊತ್ತಾಗೋದಿಲ್ಲ ಮೆಟ್ಲು ಇಲ್ಲಿದೆಯಾ ಅಲ್ಲಿದೆಯಾ ಅಂತ. ಒಳಗಡೆನೂ ಹಾಗೇ ಸ್ವಲ್ಪ ಕತ್ಲೆ ಇದ್ದಾಗ ಏನಾಗುತ್ತೆ, ಸಡನ್ನಾಗಿ ನೋಡಿ ಇಲ್ಲಿರುತ್ತೆ, ನೀವು ಮೆಟ್ಲು ಇಲ್ಲಿದೆ ಅಂದ್ಕೊಂಡು ಇಲ್ಲಿಗೆ ಕಾಲು ಇಟ್ಬಿಟ್ಟಿರ್ತಾರೆ, ಇದು ಗೊತ್ತಾಗೋದಿಲ್ಲ. ಒಂದೇ ಥರ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ವಯಸ್ಸಾದವ್ರು ಇದ್ದಾಗ ಮನೇಲಿ ಏನು ಮಾಡಿ, ಈಗ ಆಲ್ರೆಡಿ ಮೆಟ್ಲಿದೆ ಅಂದ್ಕೊಳ್ಳಿ, ಈ ಥರ 1-2 ಇಂಚು ಪಟ್ಟಿ ಥರ ಪೇಂಟ್ ಮಾಡಿಸಿ, ಇಲ್ಲಾಂದರೆ ಇದು ಟೇಪ್ ಬರುತ್ತಲ್ಲ ಅದನ್ನು ಅಂಟಿಸಿ. ಅವಾಗ ದೊಡ್ಡವ್ರಿಗೆ ತಕ್ಷಣ ಕಣ್ಣಿಗೆ ಕಾಣಿಸುತ್ತೆ. ಸ್ವಲ್ಪ ಸ್ಪೆಕ್ಸ್ ಹಾಕ್ಕೊಳ್ಳೋದು ಅದೆಲ್ಲ ಇರುತ್ತೆ, ಬೇಗ ಕಾಣಿಸಲ್ಲ. ನಾನು ಅದಕ್ಕೇ ನೋಡಿ ಈ ಕಲರ್ ಮಾಡಿಸಿರೋದು. ಇದೊಂದು ಕಲರ್, ಇದೊಂದು ಕಲರ್, ಇದೊಂದು ಕಲರ್. ಅಂದರೆ ಮೇಲೆ ಹತ್ತಿ ಇಳಿಯುವಾಗ ಬಿಸಿಲಿದ್ದಾಗ ಸ್ವಲ್ಪ ನಮಗೆ ಸಡನ್ನಾಗಿ ಕಾಣಿಸಲ್ವಲ್ಲ, ಪ್ರಾಬ್ಲಮ್ ಆಗಬಾರ್ದು. ಸಡನ್ನಾಗಿ ನೆಕ್ಸ್ಟ್ ಸ್ಟೆಪ್ಗೆ ಇಟ್ಬಿಡ್ತೀವಿ ಕಾಲು. ಎಷ್ಟೋ ಜನಕ್ಕೆ ಆ ಥರ ಆಗಿರುತ್ತೆ. ಅದಕ್ಕಿದು ಪ್ರಿಕಾಷನ್ಸ್ ತೊಗೊಳ್ಳಿ, ಎಲ್ಲರೂ ಉಪಯೋಗ ಪಡ್ಕೊಳ್ಳಿ, ಬೇರೆಯವ್ರಿಗೂ ಶೇರ್ ಮಾಡಿ ಈ ಥರ ಹತ್ತೋದು ಇಳಿಯೋದು ಹೇಗೆ ಅಂತೇಳಿ. ಲಾಸ್ಟ್ ವಿಡಿಯೋದಲ್ಲೂ ತೋರಿಸಿತ್ತು, ಇವಾಗಲೂ ಒಂಥರ ಬೇರೆ ಥರ ಟೆಕ್ನಿಕ್ ತೋರಿಸಿದ್ದೀನಿ. ಎಲ್ಲರೂ ಇದ್ರ ಉಪಯೋಗ ಪಡ್ಕೊಳ್ಳಿ, ಬೇರೆಯವ್ರಿಗೂ ಶೇರ್ ಮಾಡಿ. ನಮಸ್ತೆ.